ಇವತ್ತು ಕಮಲಶಿಲೆ ಎಷ್ಟು ವಿಶೇಷ ಅಂದರೆ ಅನ್ನದಾನ ಪ್ರಿಯೆ, ಅನ್ನದಾನ ಸೌಭಾಗ್ಯ ಅಂದರೆ ಎಷ್ಟೋ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೂ 27 ನಕ್ಷತ್ರಗಳಿಗೆ ಹೊಂದಂಗೆ 27 ಐಟಮ್ಸ್ ಮಾಡ್ತಾರೆ. ಇವತ್ತಿಗೂ ದೇವರಿಗೆ ನೈವೇದ್ಯ 27 ಐಟಮ್ಸು. ಇವತ್ತಿಗೂ ಸಾಧಾರಣವಾಗಿ ಹೋದರೆ 27. ಅಕಸ್ಮಾತ್ ಹಬ್ಬದಲ್ಲೇನಾದರೂ ಹೋದರೆ ವಿಶೇಷವಾಗಿರೋ ದೀಕ್ಷಾ ಹೋದರೆ 54 ಐಟಮ್. ಅಲ್ಲಿ ಊಟಕ್ಕೆ ಬಳಸಿದವರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ಅಂದೇಶ ಪಾರ್ವತಿ. ಅನ್ನಪೂರ್ಣೇಶ್ವರಿ ಯಾರೋ? ಸ್ವಯಂ ಕಾಶೀಪುರವಾಸಿನಿ, ಕಾಶ್ಮೀರದಿಂದ ಬಂದಿರತಕ್ಕಂಥವಳು ಅನ್ನಪೂರ್ಣೇಶ್ವರಿ. ಅನ್ನವನ್ನು, ಆ ಅಕ್ಕಿಯನ್ನು, ಭತ್ತವನ್ನು ಪರಮೇಶ್ವರನ ಬ್ರಹ್ಮ ಕಪಾಲಕ್ಕೆ ಹಾಕಿದಾಗ ಪರಬ್ರಹ್ಮ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆ ಅವಳ ಅನ್ನ ಹಾಕಿದ ಕ್ಷೇತ್ರ. ಅದಕ್ಕೆ ಅನ್ನದಾನ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಮಾಡ್ತೀವೋ ಆ ಕ್ಷೇತ್ರ ಅಭಿವೃದ್ಧಿ. ಅದಕ್ಕೆ ಹೇಳೋದು, ಎಷ್ಟೋ ಜನ ಹೋದಾಗ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಅನ್ನದಾನ ಮಾಡಿ. ಯಾರೇ ದಂಡದ ಬರಲಿ ಒಂದಷ್ಟು ಪಾನಕ, ಲಕ್ಷ್ಮವಾಗಿ ಬೆಲ್ಲದ ಪಾನಕ ಮಾಡಬೇಕು. ಯಾವತ್ತು ನಿಂಬೆಹಣ್ಣು ಪಾನಕ ಮಾಡಬೇಡಿ, ಬೆಲ್ಲದ ಪಾನಕ ಮಾಡಿಕೊಡಿ, ತಂಪು. ಯಾರು ಬಂದರೂ ಕೋಸಂಬರಿ ಕೊಡಿ, ತಂಪು. ವಿಶೇಷವಾಗಿ ಅನ್ನದಾನ ಮಾಡಿ. ಅದು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಸಾಯಂಕಾಲ ಆಗಲಿ ಎಷ್ಟು ಸಲ ಮಾಡ್ತಿರೋ ಆ ಕ್ಷೇತ್ರ ತನಗೆ ತಾನಾಗೆ ಅಭಿವೃದ್ಧಿ ಆಗೋದು ಅನ್ನಪೂರ್ಣೇಶ್ವರಿ ಕೂತಾಗ ಮಾತ್ರ. ಅದಕ್ಕೆ ಇವತ್ತಿಗೂ ಹೊರನಾಡು ಅನ್ನಪೂರ್ಣೇಶ್ವರಿ ವಿಶೇಷತೆ, ಅನುಕೂಲವಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ. ಧರ್ಮಸ್ಥಳದಲ್ಲಿ ಅನ್ನದಾನ ವಿಶೇಷತೆ, ತಿರುಪತಿಯಲ್ಲಿ ಅನ್ನದಾನ ವಿಶೇಷತೆ, ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಅನ್ನದಾನ ವಿಶೇಷತೆ, ಅನುಕೂಲವಾಗಿರ್ತಕ್ಕಂಥ ಶೃಂಗೇರಿಯಲ್ಲಿ ವಿಶೇಷತೆ, ಎಲ್ಲ ಕಡೆ ಅನ್ನದಾನ ಮಾಡೋದು ವಿಶೇಷತೆ ಅಲ್ಲದೆ ಕಾಶಿಯಲ್ಲೂ ವಿಶೇಷವಾಗಿ ವಿಶ್ವನಾಥನಿಗೆ ಕಾಶ್ಮೀರ ಪುರವಾಸಿನಿಯಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಸ್ವತಃ ಅಲ್ಲೇ ಬಂದು ಕೂತಿದ್ದ ವಿಶ್ವನಾಥನ ಪಕ್ಕದಲ್ಲಿ ಅನ್ನದಾನ ಇವತ್ತಿಗೂ ವಿಶೇಷತೆ. ಅದಕ್ಕೆ ಯಾರೇ ಹೋಗಿ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿದ್ರೆ ಶ್ರೇಷ್ಠವಾಗಿ ತನಗೆ ತಾನಾಗೇ ಅಭಿವೃದ್ಧಿ ಆಗುತ್ತೆ. ಇವತ್ತು ಅಂಥ ಒಂದು ಕ್ಷೇತ್ರ ಕಮಲಶಿಲೆ ಅಂತಕ್ಕಂಥದ್ದು. ನಡಿಗಾಡಿನ ಮಧ್ಯದಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಎಷ್ಟೋ ಜನ ಹೋಗ್ತೀರಾ, ನೆಟ್ಟಿಗೆ ಅಮ್ಮನವ್ರ ಕಮಲಶಿಲೆ ನೋಡ್ತೀರಾ, ನೆಟ್ಟಿಗೆ ಹೊಟ್ಟೋಗ್ತೀರಾ. ಗುಹೆಗೆ ಹೋಗೋದಿಲ್ಲ. ಅಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟರ್ ದೂರದಲ್ಲಿ ಅಮ್ಮನವ್ರ ಗುಹೆ ಇದೆ, ಮೂಲ ಸ್ಥಾನ ಇದೆ. ಆ ಸ್ಥಾನದಲ್ಲಿ ಹೇಗೆ ನಾವು ವಿಶೇಷವಾಗಿ ವೈಷ್ಣವಿ ದೇವಿಗೆ ಹೋದಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಗುಂಡು ಉಂಡೆಗಳಿರುತ್ತೋ ಅದನ್ನು ಕಾಪಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಿರ್ತಕ್ಕಂಥ ಮಾರ್ಜಾಲ ಅನ್ನೋ ಬೆಕ್ಕಿನ ರೂಪದಲ್ಲಿರ್ತಕ್ಕಂಥ ಸಾಕ್ಷಾತ್ ಹುಲಿ. ಇಂಥ ಒಂದು ಹುಲಿ ಇವತ್ತಿಗೂ ಆ ಗುಹೆ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ನಾಗಾಭರಣ ಸಮೇತವಾಗಿ ನಾಗರತ್ನಗಳ ಕಿರೀಟವಾಗಿರ್ತಕ್ಕಂಥ ವಿಶೇಷತೆ. ಆ ಗಂಗೆ ಸುಬ್ರಹ್ಮಣ್ಯ ಜೊತೆ ನಾಗರತ್ನಾಕರಿ ಅಂತ ಅವಳ ಹೆಸರು. ಏನೇಳೆ? ನಾಗರತ್ನಾಕರಿ. ಅದಕ್ಕೆ ನಾಗರಹಾವಿನ ಹೆಡೆ ಇದ್ದಾಗೆ ನೀರು ಅಲ್ಲಿ ಹರಿದು ಬರೋದ್ರಿಂದ, ಸುಬ್ರಹ್ಮಣ್ಯನ ವೇಲಿರೋದ್ರಿಂದ ಆ ಗುಹೆ ಒಳಗೆ ನೀರು ಹರಿದು ಇವತ್ತಿಂದ ಕಮಲಶಿಲೆಗೆ ಪ್ರತಿಪೂರ್ವಕವಾಗಿ ನೀರು ಸದಾ ಕಾಲದಲ್ಲಿ ನದಿ ಇರುತ್ತೆ. ಆ ನದಿ ಪ್ರತಿ ವರ್ಷದಲ್ಲಿ ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ವಿಶೇಷ ಅಂದರೆ ಆ ಮಧ್ಯದ 5 ದಿನಗಳ ಕಾಲದಲ್ಲಿ ಮಳೆ ಇರಲಿ ಬಿಡಲಿ 5 ದಿನ ಸಂಪೂರ್ಣವಾಗಿ ಬಂದು ಕಮಲಶಿಲೆಯನ್ನೇ ಕಮಲಾಕ್ಷಿ ಕಮಲವಲ್ಲಭಿ ಕಮಲ ಸೌಂದರ್ಯ ಪ್ರಿಯ ಅಂಥೇಳಿ ಅಮ್ಮನವರ ಪಾದವನ್ನು ತೊಳೆದು, ಪರಮೇಶ್ವರನ ಲಿಂಗ ಇದೆ, ಆ ಈಶ್ವರನ ಪೂಜೆ ಮಾಡಿ ವಂದೇ ಶಂಭುಮಾಪತಿಂ ಸುರಗುರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸುರೇಶ ಶಾಂಕ ವಂದಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಂಕರ ಲೋಕಶಂಕರ ಅಂತ ತೊಳಿತಾಳೆ. ತೊಳೆದಾಗ ಹಿಂದ್ಗಡೆ ಒಂದು ಬಾವಿ ಇದೆ. ಆ ಬಾವಿ ಒಳಗೆ ಸಾಕ್ಷಾತ್ ಗಂಗೆ ಏನು ಮಾಡ್ತಾಳೆ, ಆ ಗಂಗೆಯನ್ನು ಈ ಗಂಗೆ ಒಳಗೆ ಸೇರ್ತಾಳೆ. ಆ ನೀರನ್ನು ಪ್ರತಿನಿತ್ಯ ಅಭಿಷೇಕವನ್ನು ಮಾಡ್ತಾರೆ. ಇವತ್ತು ಅಡುಗೆ ಮಾಡೋಕ್ಕೆ ಮೊದಲು ಜ್ಞಾಪಕ ಇಟ್ಕೊಳ್ಳಿ, ರಾತ್ರಿ ಅಲ್ಲೊಂಚೂರು ಅಕ್ಕಿಯನ್ನು, ಒಂದಷ್ಟು ಬೇಳೆಯನ್ನು ಅಮ್ಮನವ್ರ ಮಡ್ಲಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಬಾಗಿಲು ಹಾಕೋಕ್ಕೆ ಮೊದಲು ಅರ್ಚಕರು. ಇವತ್ತಿಗೂ ಒಂದು ಪದ್ಧತಿ. ಅದಾದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಆ ಅಕ್ಕಿ ಅಭಿವೃದ್ಧಿ ಆಗಿರುತ್ತೆ, ಒಂದು ಪೂರ್ತಿ ಉಕ್ಕಿರುತ್ತೆ. ಆ ಅಕ್ಕಿ ಮತ್ತು ಬೇಳೆನ ಅಡುಗೆ ಮನೆಗೆ ಪಾಕಶಾಲೆಗೆ ಕೊಡ್ತಾರೆ. ಆ ಸಮೃದ್ಧಿ ಅಡುಗೆ. ಇವತ್ತು ಕಾಡಿನ ಮಧ್ಯದಲ್ಲಿ ಜನ ಬರಲಿ ಬರದೇ ಹೋಗಲಿ ಸುಮಾರು 500 ಜನದಿಂದ 600 ಜನದವರೆಗೂ ಪ್ರತಿದಿನ ಬೆಳಗ್ಗೆ ತಿಂಡಿ, ಪ್ರತಿದಿನ ಮಧ್ಯಾಹ್ನ ಊಟ, ಪ್ರತಿದಿನ ರಾತ್ರಿ ಊಟ ಉಪಚಾರಗಳನ್ನು ಪ್ರತಿನಿತ್ಯ ಮಾಡ್ತಾರೆ ಅಂದರೆ ಸಾಕ್ಷಾತ್ ಜಗನ್ಮೋಹಿನಿ ಅಲ್ಲದೆ ಇನ್ಯಾರೂ ಇಲ್ಲ. ಅದಕ್ಕೆ ಈ 3 ಶಕ್ತಿಗಳು ಕಮಲಶಿಲೆಯಲ್ಲಿ ಬಂದು ಕೂತಿರ್ತಕ್ಕಂಥದ್ದು. ಇವತ್ತು ಕಮಲಶಿಲೆ ಹೆಂಗಿದೆ ಅಂದರೆ, ಈ ಕಡೆ ಬೆಟ್ಟದಿಂದ ದಾಟಿದ್ರೆ ಆ ಕಡೆ ದಕ್ಷಿಣ ಕನ್ನಡ, ಆ ಕಡೆ ಉಡುಪಿ ಜಿಲ್ಲೆ, ಈ ಕಡೆ ಚಿಕ್ಕಮಗಳೂರು ಬಂದ್ಬಿಡುತ್ತೆ. 3 ಸೇರಿರ್ತಕ್ಕಂಥ ವೈಶಿಷ್ಟ್ಯತೆ ನೀವು ನೋಡಿದ್ರೆ, ಈ ಕಡೆ ಹತ್ತಿರಕ್ಕೆ ಬಂದರೆ ಶಿವಮೊಗ್ಗನೂ ಹತ್ತಿರ ಆಗಿಬಿಡುತ್ತೆ. ಆದ್ದರಿಂದ ಅಲ್ಲಿಂದ ಬಂದಿರತಕ್ಕಂಥ ಚೌಡೇಶ್ವರಿ ವಿಶೇಷವಾಗಿ ಬಂದಿರತಕ್ಕಂಥ ಶಕ್ತಿ, ಶಾರದಮ್ಮನವ್ರು ಬಂದಿರೋ ಶಕ್ತಿ, ಕೊಲ್ಲೂರು ಮೂಕಾಂಬಿಕಾ ಶಕ್ತಿ, ಕೊಲ್ಲೂರು ಮೂಕಾಂಬಿಕಾ ಶಕ್ತಿನೇ ಸಾನ್ನಿಧ್ಯ ಹೊರಟಾಗಿದೆ. ಆ ಶಕ್ತಿ ಸಾನ್ನಿಧ್ಯ ಎಲ್ಲ ಎಲ್ಲಿ ಬಂದಿದೆ? ಕಮಲಶಿಲೆಗೆ ಬಂದಿದೆ. ಅದಕ್ಕೆ ಇವತ್ತಿಗೂ ನೀವು ಈ 3 ಶಕ್ತಿಗೆ ಎಲ್ಲಿ ಹೋಗದೇ ಇದ್ದರೂ ಕಮಲಶಿಲೆಗೆ ಏಕಾಂತವಾಗಿ ಹೋಗಿ ನಮಸ್ಕಾರ ಮಾಡ್ಕೊಂಬಂದರೆ ಇಂಥ ಒಂದು ವೈಭವ ನಾ ಭೂತೋ ನ ಭವಿಷ್ಯತಿ. ಅಂಥ ಒಂದು ವೈಭವದಲ್ಲಿ ಅಮ್ಮನವರಿಗೆ ಆ ಗುಹೆ ಒಳಗೆ ನೀವು ಇಳಿಬೇಕಾದ್ರೆ ಹುಷಾರಾಗಿ ಹೋಗಬೇಕು. ಇವತ್ತಿಗೂ ಹುಲಿಗಳಿರುತ್ತವೆ. ಆ ಹುಲಿಗಳು ರಾತ್ರಿ ಇಂಥ ಸಮಯಕ್ಕೆ ಬರುತ್ತೆ, ಬೆಳಗ್ಗೆ ಹೊತ್ತು ಹೊಟ್ಟೋಗಿರುತ್ತೆ, ತನ್ನ ಮಕ್ಕಳು ಸಮೇತವಾಗಿರುತ್ತೆ. ನೀವು ಅಲ್ಲಿ ಹೋದಾಗ ಈ ಹುಲಿ ಏನಾದರೂ ಮಾಂಸ ಭಕ್ಷ್ಯಗಳನ್ನು ಹಾಕಿದ್ದಾಗ ವಾಸನೆ ಬಂದಿರುತ್ತೆ, ತಿಂದಿರೋದು. ಆ ವಾಸನೆ ತಮಗೆ ತಾವೇ ಅನುಭವ ಕೂಡ ಆಗುತ್ತೆ.
ಯಾರ ಜೊತೆನೂ ಇಲ್ಲದೆ ಸುಮ್ಮನೆ ಏಕೈಕವಾಗಿ ಹೋಗಂಗಿಲ್ಲ, ಒಟ್ಟೊಟ್ಟಿಗೆ ಹೋಗಬೇಕು. ಯಾಕೆಂದರೆ ಅಲ್ಲಿ ಅಕಸ್ಮಾತ್ ದೇವಸ್ಥಾನದವ್ರಿಗೆ ಹೇಳಿದ್ರೆ ದೇವಸ್ಥಾನದವ್ರು ಒಂದು ವಾಚ್ಮೆನ್ ಕಳಿಸ್ತಾರೆ, ಅಲ್ಲಿರ್ತಕ್ಕಂಥ ಗೌರ್ಮೆಂಟ್ ಎಂಪ್ಲಾಯ್ ಯಾರು ಇರ್ತಾರೆ ಅವನು ಕಾಡಿನ ಭಾಗದಲ್ಲಿರ್ತಾನೆ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವ್ನು ಬರ್ತಾನೆ, ಅವನ ಕೋಲ್ ಲಾಟಿನ ಹೊಡ್ಕೊಂಬಂದಾಗ ಅಭ್ಯಾಸ ಬಲದಲ್ಲಿ ಗೊತ್ತಾಗುತ್ತೆ ಇಲ್ಲಿದೆ ಇಲ್ಲ ಅಂತ, ಹೋಗಬೇಡಿ ಇರಿ ಅಂತಾರೆ. ಆ ಗುಹೆ ಒಳಗೆ ಇಳಿಬೇಕಾದ್ರೆ ಸುಮಾರು ನಾವು ಒಂದು ಅರ್ಧ ಕಿಲೋಮೀಟರ್ ನೀರು ಒಳಗೆ ಇಳಿದ ಹಾಗೆ ಗುಹೆ ಒಳಗೆ ಇಳಿದು ಹೋಗಬೇಕು. ಆಗ ಎಡಭಾಗದಲ್ಲಿ ಸಾಕ್ಷಾತ್ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಗುಹೆಯಲ್ಲಿ ಏನು ನೀವು ವೈಷ್ಣವಿ ದೇವಿ ದರ್ಶನ ಮಾಡ್ತೀರ, ಇವತ್ತಿಗೂ ದಿವ್ಯ ಜ್ಯೋತಿ ಪರಬ್ರಹ್ಮ, ಆ ದಿವ್ಯ ಜ್ಯೋತಿಯನ್ನು ಆ ದರ್ಶನವನ್ನು ಮಾಡ್ಬೋದು. ಒಂದು ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಕಮಲದ ಹೂ ಕಾಣುತ್ತೆ, ಇನ್ನೊಂದರಲ್ಲಿ ತ್ರಿಶೂಲ ಕಾಣುತ್ತೆ, ಇನ್ನೊಂದರಲ್ಲಿ ವಿಶೇಷವಾಗಿ ವೀಣೆ ಕಾಣುತ್ತೆ. ಒಂದರಲ್ಲಿ ಕಮಲದ ಹೂ ಕಾಣುತ್ತೆ, ಒಂದರಲ್ಲಿ ತ್ರಿಶೂಲ ಕಾಣುತ್ತೆ, ಒಂದರಲ್ಲಿ ವೀಣೆ ಕಾಣುತ್ತೆ. ಜ್ಞಾಪಕ ಇಟ್ಕೊಳ್ಳೆ, ಈ ಕಮಲಶಿಲೆಯಲ್ಲಿ ಇರ್ತಕ್ಕಂಥ ಈ ಮೂರೂ ಕಲ್ಲುಗಳು ನಾವಿಟ್ಟಿದ್ದಲ್ಲ, ಇನ್ನೊಬ್ರು ಇಟ್ಟಿದ್ದಲ್ಲ, ತನ್ನ ತಾನಾಗೆ ಯಾವುದೋ ಯುಗಗಳಿಂದ ಋಷಿಮುನಿಗಳು ಪೂಜೆ ಮಾಡಿದ್ದು. ಇಲ್ಲಿ ಸಾಕ್ಷಾತ್ ಅಗಸ್ತ್ಯರು ಕೂಡ ಸ್ವತಃ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಕ್ಷಿಣ ಪೂಜೆಯಲ್ಲಿ ಪುರಸ್ಕಾರ ಮಾಡಿದಾಗ ಆದಿಶಂಕರಾಚಾರ್ಯರು ಬಂದು ಪೂಜೆ ಪುರಸ್ಕಾರವನ್ನು ಮಾಡಿ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಶ್ರೀಚಕ್ರ ಆರಾಧನೆ ಇವತ್ತಿಗೂ ನಡೀತಕ್ಕಂಥದ್ದು. ಗಂಗೆ ಸ್ವತಃ ಬಂದು ತಾನೇ ಪೂಜೆ ಮಾಡಿ ಹೋಗ್ತಕ್ಕಂಥದ್ದು. ಪ್ರತಿ ವರ್ಷದಲ್ಲಿ ಒಂದೇ ಒಂದು 5 ದಿವಸಗಳ ಕಾಲ ಬಂದು ಹೋಗ್ತಾಳೆ, 6ನೇ ದಿವಸ ಅವಳು ಇರೋದೇ ಇಲ್ಲ. ಎಷ್ಟೇ ನೀರಿದ್ರೂ ಗರ್ಭಗುಡಿಯ ಪ್ರವೇಶ ಮಾಡಲ್ಲ. ಇಲ್ಲಿ ಏನು ಅಂದರೆ ಗರ್ಭಗುಡಿ ಇರಲಿ, ದೇವಾಲಯ ಪೂರ್ತಿ ಮುಳುಗಡೆ ಆಗಿಬಿಡುತ್ತೆ, ನೀರಲ್ಲೇ ನಡ್ಕೊಂಡು ಹೋಗಿ ದರ್ಶನವನ್ನು ಮಾಡಬೇಕು. ಈ ಶಿಖರ ರಾಜಗೋಪುರ ಜಗದ್ಗುರುಗಳು ಆದಿಶಂಕರಾಚಾರ್ಯರ ಅಂಶವಾಗಿರ್ತಕ್ಕಂಥ ವೈಶಿಷ್ಟ್ಯತೆ. ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಇವತ್ತಿಗೂ ಅದನ್ನು ಕುಂಭಾಭಿಷೇಕವನ್ನು ಮಾಡಿ ರಾಜಗೋಪುರವನ್ನು ಮಾಡಿದ್ದಾರೆ. ಎಷ್ಟು ವೈಶಿಷ್ಟ್ಯತೆ! ಅದಕ್ಕೆ ಕಮಲಶಿಲೆಗೆ ನೀವೆಲ್ಲ ಹೋಗಬೇಕಾದ್ರೆ ಸುಮ್ಮನೆ ಅಲ್ಲಿ ಹೋಗಿ ಬರಬೇಡಿ, ಗುಹೆ ಒಳಗೆ ದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ಳಿ. ದೇವಸ್ಥಾನದಲ್ಲಿ ಒಂದು ಟಿಕೆಟ್ ಕೊಡ್ತಾರೆ, ಆ ಟಿಕೆಟನ್ನಲ್ಲಿ ಕೊಟ್ಟು ಗುಹೆ ಹತ್ರ ಪ್ರಸಾದವನ್ನು, ಊಟ ಉಪಚಾರವನ್ನು, ನೈವೇದ್ಯವನ್ನು ಇಡಬೇಕಾದ್ರೆ ಬೆಲ್ಲ ತೊಗೊಂಡು ಹೋಗಿ, ಹುರ್ಗಡ್ಲೆ ತೊಗೊಂಡು ಹೋಗಿ, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರಿಗೆ ದೀಪ, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮೊಣ್ಣೆ ಹಂಟೆ ಇದೆ, ಒಂದು ದೀಪ ಹಚ್ಚಿ, ಒಂದು ಕರ್ಪೂರ, ಗಡ್ಡೆ ಕರ್ಪೂರ ಇದ್ದರೆ ನಿಮ್ಮ ಮನೆ ಹತ್ರ ತೊಗೊಂಡು ಹೋಗಿ ಒಂದು ಗಡ್ಡೆ ಕರ್ಪೂರ ಹಚ್ಚಿ. ಯಾವತ್ತೂ ಪ್ರಾರ್ಥನೆ ಮಾಡಬೇಕಾದ್ರೆ ಗುಹೆ ಒಳಗೆ ಏನೂ ಸಿಗದೇ ಇದ್ದರೆ, ಯಾವ್ದಾರ ಕಾಡಿನ ಮಕ್ಷದಲ್ಲಿ ಒಂದು ಹೋದರೆ ಸ್ವಲ್ಪ ಹೂವು ಮಾತ್ರ ತೊಗೊಂಡು ಹೋಗಬೇಕು. ಹೂವು ಸಿಗದೇ ಇದ್ದರೆ ಗಡ್ಡೆ ಕರ್ಪೂರವನ್ನಾದರೂ ಹಚ್ಚಿ ಪ್ರಾರ್ಥನೆ ಮಾಡುವಾಗ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸುತೆ, ಆ ದೀಪವನ್ನು ನೆನೆಸ್ಕೊಂಡ್ರೆ ಸಾಕು, ಜಗನ್ಮೋಹಿನಿ ಅಲ್ಲಿ ಅವತರಿಸ್ತಾಳೆ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಈ ಗಡ್ಡೆ ಕರ್ಪೂರವನ್ನು ಹಚ್ಚೋದು. ದೇವಸ್ಥಾನದ ಗರ್ಭಗುಡಿಯಲ್ಲಿ ಬತ್ತಿ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಬೇಕು. ಹೊರಭಾಗದಲ್ಲಿ ಮಂಗಳಾರತಿ ಮಾಡಿದ್ರೆ, ವಿಶೇಷವಾಗಿರ್ತಕ್ಕಂಥ ದೃಷ್ಟಿಯನ್ನು ತೆಗೆದರೆ ಗಡ್ಡೆ ಕರ್ಪೂರಗಳನ್ನೇ ಉಪಯೋಗಿಸಬೇಕು. ಮನೆಗಾಗಲಿ ಅಂಗಡಿಗಾಗಲಿ ಯಾವುದೇ ದೃಷ್ಟಿ ತೆಗೆದಾದರೂ ಗಡ್ಡೆ ಕರ್ಪೂರಗಳನ್ನು ಹಚ್ಚಬೇಕು. ವಿಶೇಷ ಆ ಕ್ಯಾಂಫರ್ ಅಂತಕ್ಕಂಥದ್ದು ಯಾರಿಂದ ಬಂದಿರೋದು ಅಂದರೆ ಅಶ್ವಿನಿ ದೇವತೆಗಳ ಮುಖಾಂತರ ಔಷಧಿಗೆ ಉಪಯೋಗಿಸೋಕ್ಕೆ ವಿಶೇಷ ಅನುಗ್ರಹ ಸಿದ್ಧಿ. ಅದಕ್ಕೆ ಪಚ್ಕರ್ಪೂರ ಅನ್ನೋದು ಔಷಧಿಗೆ ಉಪಯೋಗಿಸ್ತಾರೆ. ಅಕಸ್ಮಾತ್ ಅಥರ್ಣ ಶೇಷದಲ್ಲಿ ಉಪಯೋಗಿಸಿದರೆ ದೊಡ್ಡದಾಗಿರ್ತಕ್ಕಂಥ ಕರ್ಪೂರವನ್ನು ಉಪಯೋಗಿಸ್ತಾರೆ. ಅದಕ್ಕೆ ಅಂಥ ಒಂದು ವಿಶೇಷತೆ ಅಲ್ಲಿ ಹಚ್ಚಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರೋದು. ಬರೋ ದಾರಿಯಲ್ಲಿ ಯಾವತ್ತು ತಿಳ್ಕೊಳ್ಳಿ, ನೀವು ವೀಳ್ಯದೆಲೆ, ಅಡಿಕೆ, ತಾಂಬೂಲ ಸಮರ್ಪಯಾಮಿ ಅಂತ ಹೇಳುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಏನು ಸಿಗುತ್ತೋ ಬಿಡುತ್ತೋ ತಾಂಬೂಲ, ವೀಳ್ಯದೆಲೆ, ಅಡಿಕೆಯನ್ನು ಅಲ್ಲಿ ಹೋಗಿ ಇಟ್ಟು, ಒಂದು ಹಣ್ಣು ಹಂಪಲ ಇಡಬೇಕು ಅಂತಿಲ್ಲ, ಯಾವ ಹುಳ ಹುಳುಪಗಳು ಬರಲ್ಲ. ಅದರಿಂದ ನೀವೇನು ಹೇಳಬೇಕು, ಇವತ್ತಿಗೂ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಿಗೆ ಯಾವತ್ತು ಬೆಲ್ಲವನ್ನು ತೊಗೊಂಡೋಗಿ, ಅಮ್ಮನವ್ರು ಎಲ್ಲಿರ್ತಾಳೋ ಬೆಲ್ಲ ಕೊಟ್ಟರೆ ಸಾಕು. ಇರುವೆಗಳು ತಿಂದಾಗ, ಜೇನು ಹುಣಗಳು ಏನಾದರೂ ಬಂದಾಗ, ವಿಶೇಷವಾಗಿ ಕಾಡಲ್ಲಿ ಕರಡಿಗಳು ಬಂದಾಗ, ಅನುಕೂಲವಾಗಿರ್ತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿ ಬಂದಾಗ ಬೆಲ್ಲವನ್ನು ತಾನಾಗಿಯೇ ಸ್ವೀಕರಿಸುತ್ತೆ. ಅದಕ್ಕೆ ಇವತ್ತಿಗೂ ಅಲ್ಲಿ ಆನೆಗಳಾಗಲಿ ಹುಲಿಗಳಾಗಲಿ ಬಂದು ಹೋಗುತ್ತೆ. ಕಾಡಿನ ಮಧ್ಯಭಾಗದಲ್ಲಿ ಗುಹೆ ಇದೆ, ಅದನ್ನು ದರ್ಶನ ಮಾಡಿ. ಕಮಲಶಿಲೆಯಲ್ಲಿ ಒಂದು ವಿಶೇಷತೆ, ಅನ್ನದಾನಕ್ಕೆ ಹೋದವರು ಊಟ ಮಾಡ್ಕೊಂಡು ಬರಬಾರ್ದು, ಸುಮ್ಮನೆ ಊಟ ಮಾಡಬಾರ್ದು. ಎಲ್ಲರೂ ಬರೀ ಎಲ್ಲ ಕ್ಷೇತ್ರಕ್ಕೆ ಹೋದವರು ಬಿಟ್ಟು ಊಟ ಮಾಡೋರೇ ಆಗೋಗಿದ್ದಾರೆ. ಎಷ್ಟೋ ಜನ ಹೋಗ್ತಾರೆ, ಅಯ್ಯೋ ಕ್ಷೇತ್ರದಲ್ಲಿ ವಿಚಾರ ಅಂತ. ಯಾರೋ ನಿರ್ಗತಿಕರಾಗಿರ್ತಕ್ಕಂಥವ್ರು, ನಾವೇನೋ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅಯ್ಯೋ ಭಗವಂತ ಏನಪ್ಪ ಮಾಡೋದು ಅಂದಾಗ ಪರವಾಗಿಲ್ಲ. ನೀವುಗಳು ಹೋದಾಗ ಅನುಕೂಲ ಸಿಂಧುವಾಗಿದ್ದಾಗ ಫಸ್ಟ್ ಕ್ಲಾಸಾಗಿ ಅನ್ನದಾನ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಿದ್ರೂ ಅಕ್ಕಿಯನ್ನು ಮೂಟೆ ಮೂಟೆ ಕೊಡಬಾರ್ದು. ನಿಮ್ಮ ಮನೆಯಲ್ಲಿ ಪ್ರತಿ ಸೋಮವಾರ, ಪ್ರತಿ ಬುಧವಾರ, ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ಸೋಮವಾರ, ಬುಧವಾರ, ಶನಿವಾರ ನಿಮ್ಮ ಮನೇಲಿ ಒಂದು ಪಾತ್ರೆ ಇಡಬೇಕು. ಏನೇಳೆ, ಯಾವುದೇ ಕ್ಷೇತ್ರಕ್ಕೆ ಅನ್ನದಾನಕ್ಕೆ ಕೊಡಬೇಕಾದ್ರೆ ನಿಮ್ಮ ಮನೇಲಿ 1 ಮೂಟೆ ತರ್ತಿರೋ, 2 ಮೂಟೆ ತರ್ತಿರೋ, ಎಷ್ಟೋ ಅಕ್ಕಿ ಇರುತ್ತೋ, ಡ್ರಮ್ ಗಟ್ಟಲೆ ಅಕ್ಕಿ ಕೊಡ್ತಿರೋ, ಒಂದು ಕ್ಷೇತ್ರ ಕೊಡಬೇಕಾದ್ರೆ ಮೂಟೆ ಕೊಡಬಾರ್ದು. ಆ ಮೂಟೆನ ಮುರಿಬೇಕು. ಮುರಿದಾಗ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ ಇದ್ದೀರಾ, ಸದಸ್ಯರು ಯಾರ್ಯಾರಿರ್ತೀರ, ಗಂಡ ಹೆಂಡತಿ ಮಕ್ಕಳು, ಬರೀ ಗಂಡ ಹೆಂಡತಿ, ಅಜ್ಜಿ ತಾತ ಮಾತ್ರ, ಮೊಮ್ಮಕ್ಕಳು ಮಾತ್ರ ಯಾರಿರ್ತೀರೋ ನೀವು ಕೊಡಬೇಕು ಅನಿಸಿದಾಗ ಯಾವುದಾದ್ರು ಕ್ಷೇತ್ರಕ್ಕೆ ಪ್ರತಿ ಸಲ ಜ್ಞಾಪಕ ಇಟ್ಕೊಳ್ಳಿ, ಸೋಮವಾರ, ಬುಧವಾರ, ಶನಿವಾರ ಅಕ್ಕಿಯನ್ನು ಹೀಗೆ ಬೊಗ್ಸೆ ತುಂಬ 2 ಕೈಯನ್ನು ಇಟ್ಕೋಬೇಕು. ದೇವ್ರ ಮನೇಲಿ ಒಂದು ಪಾತ್ರೆ ಇಟ್ಬಿಡ್ಬೇಕು, 1, 2, 3 ಹಾಕಿಬಿಟ್ಟು ಒಂದು ಬೆಲ್ಲ ಇಟ್ಬಿಡ್ಬೇಕು. ಹೀಗೆ ಬೆಲ್ಲ ಅಕ್ಕಿ ಇನ್ನೇನು ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ.
ಯಾವತ್ತು ಅಕ್ಕಿಯನ್ನು ಕೊಟ್ಟರೆ ಪರಮೇಶ್ವರನಿಗೆ ಅನ್ನಪೂರ್ಣೇಶ್ವರಿ ಕೊಟ್ಟಾಗೆ, ದುರ್ಗಾದೇವಿ ಪ್ರಾರ್ಥನೆ ಮಾಡಿದಾಗೆ, ಬೆಲ್ಲವನ್ನು ಕೊಟ್ಟಾಗ ಪರಮೇಶ್ವರನ ಜೊತೆಗೆ ಮಹಾವಿಷ್ಣು ಕೊಟ್ಟಂಗೆ. ಮಧುಪ್ರಿಯಾಂ ಪರಮೇಶ್ವರ ಯಾವತ್ತಿಗೂ ಮಹಾಪಾರ್ವತಿ ಜೊತೆಲೇ ಇರ್ತಾನೆ, ಗಂಡ ಹೆಂಡತಿ. ಅದಕ್ಕೆ ಅನ್ನವನ್ನು ಯಾವತ್ತೂ ಅಕ್ಕಿಯನ್ನು ಬೇರೆ ಪಡಿಸ್ತಕ್ಕಂಥದ್ದು, ಕಾಳುಮೆಣಸಿಂದ ಬೇರೆ ಪಡಿಸೋದಕ್ಕೆ ಒಂದು ಎಷ್ಟು ಕಾಳುಮೆಣಸು ಹಾಕಬೇಕು. ಬೆಲ್ಲವನ್ನು ಯಾವತ್ತು ಮಧುಪ್ರಿಯಾಂ ಅಂದರೆ ಲಕ್ಷ್ಮೀನಾರಾಯಣ ಯಾವತ್ತು ಮಧುವಾಗಿರ್ತಾನೆ, ಯಾವತ್ತೂ ಮಧು ಜೊತೆಗಳೇ ವಾಸವಾಗಿರುತ್ತೆ, ಸಿಹಿ ಜೊತೆ ವಾಸವಾಗಿರ್ತಾರೆ. ಶನೇಶ್ವರನದಕ್ಕೆ ವಿಷ್ಣು ಪ್ರಿಯಾಂ, ಅದಕ್ಕೆ ವಿಷ್ಣುನ ಪೂಜೆ ಮಾಡ್ತಿರ್ತಾನೆ. ಅದಕ್ಕೆ ಯಾರಾದರೂ ಸಿಹಿ ತಿನ್ನೋರು ಜಾಸ್ತಿ ಇದ್ದಾರೆ, ಶುಗರ್ ಜಾಸ್ತಿ ಆಗಿದ್ದರೆ ಶನಿಯಿಂದನೇ ಬರೋದು. ಸಿಹಿ ಬಂದರೆ ನಿಮಗೆ ಶುಗರ್ ಬಂದರೆ, ಶುಗರ್ ಹೋಗಬೇಕಾದ್ರೇ ಪರಮೇಶ್ವರ ಶನೇಶ್ವರನ ವಿಷ್ಣು ಸಹಸ್ರನಾಮ ಹೇಳಿ ಅದರದೊಂದು ವಿಶೇಷ ಕಾರ್ಯಕ್ರಮ ಮಾಡ್ತೀನಿ. ಆದರೆ ಆ ಬೆಲ್ಲವನ್ನು ಹಾಕಬೇಕು. ಅಕ್ಕಿನ 3 ಸಲ ಹಾಕಿದ್ರಿ, ಒಂದು ಸದಸ್ಯ ಹಾಕಿದ್ರು. 2ನೇ ಸಲ ಬಂದಾಗ 2ನೇ ಸದಸ್ಯ ಹಾಕಬೇಕಾ, 3 ಬೆಲ್ಲ ಹಾಕಬೇಕಾಗಿಲ್ಲ. ಅಕ್ಕಿನ ಮಾತ್ರ ಸೋಮವಾರ ಇರೋ ಎಲ್ಲ ಸದಸ್ಯರು 1, 2, 3 ಹಾಕ್ಬಿಡಿ. ಆವತ್ತು ಒಂದು ದಿವಸಕ್ಕೆ ಒಂದು ಅಚ್ಚು ಬೆಲ್ಲ ದೊಡ್ಡದು, ಇಲ್ಲ ಹೋಲ್ಸೇಲಾಗಿ ಅಂಗಡಿಯಲ್ಲಿ ಸಿಗುತ್ತೆ ಪುಟ್ಟ ಕಪ್ಪು ಬೆಲ್ಲಗಳು, ಇಷ್ಟೇ. ಒಬ್ಬೊಬ್ಬನು ಹಾಕ್ತೀರಾ, ಒಂದು ಕಡೆ ಬೆಲ್ಲನ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ, ಇದರಲ್ಲಿ ಹಾಕ್ಬೇಡಿ, ಬಂಕೆ ಆಗ್ಬಿಡುತ್ತೆ ಅಕ್ಕಿಯೆಲ್ಲ. ಅದನ್ನು ಹಾಕಿ ಎತ್ತಿಟ್ಟು ಇದನ್ನು ಕರೆಕ್ಟಾಗಿ ಒಂದು 25 kg ಮೂಟೆ ಆಯಿತು, 30 kg ಮೂಟೆ ಆಯಿತು ಅಂದರೆ ಈ ಬೆಲ್ಲನೆಲ್ಲ ಒಂದು, ಅಕ್ಕಿನೆಲ್ಲ ಒಂದು ಎತ್ಕೊಂಡಾಗಿ ಆ ಕ್ಷೇತ್ರಕ್ಕೆ ಒಪ್ಪಿಸಿ. ಯಾವುದೇ ಕ್ಷೇತ್ರದ ಅನ್ನದಾನ ಕೊಡಬೇಕು ಅಂದರೆ ಆವಾಗ ನೀವು ಒಪ್ಪಿಸಿದಾಗ ನಿಮ್ಮ ಕೈಯಿಂದಾನೂ ಪೂರ್ತಿಯಾಗಿ ಚಂದ್ರದೋಷ ಪರಿಹಾರ ಆಗುತ್ತೆ. ನಿಮ್ಮ ಮನಸ್ಥಿತಿ ಏನೇನಿರುತ್ತೋ ಅದೆಲ್ಲ ಕೇಳ್ಕೊಂಡಂಗಾಗುತ್ತೆ. ನಿಮ್ಮ ಸಂಕಲ್ಪಗಳು ಈಡೇರುತ್ತೆ, ಅಮ್ಮನವ್ರಿಗೆ ಸಲ್ಲತ್ತೆ. ಮೂಟೆ ಎತ್ಕೊಂಡು ಕೊಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅಂಗಡಿಯಲ್ಲಿ ಯಾರು ಮೂಟೆ ಮಾರ್ತಾನೋ, ಅಕ್ಕಿ ಎಲ್ಲಿಂದ ಬಂದಿರುತ್ತೋ ಅವನಿಗೋಗತ್ತೆ ಫಲ. ಆಮೇಲೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನೀವು ಅನ್ನದಾನ ಮಾಡಬೇಕಾದ್ರೆ ಅಲ್ಲೇ ಕೂತ್ಕೊಂಡು ನಾನು ಕೊಟ್ಟೆ 1 kg ಮೂಟೆ, 10 kg ಮೂಟೆ ಕೊಟ್ಟಿದ್ದೀನಿ, 100 kg ಮೂಟೆ ಕೊಟ್ಟಿದ್ದೀನಿ, ಇಷ್ಟು ಮೂಟೆ ನಾನೇ ಹಾಕ್ಸಿದ್ದೀನಿ, ಇದೆಲ್ಲ ದುರಾಂಕಾರ ಬಿಟ್ಬಿಡಿ. ಯಾವತ್ತು ತಿಳ್ಕೊಳ್ಳಿ, ನೀವು ಅಕಸ್ಮಾತ್ ಕ್ಷೇತ್ರಕ್ಕೆ ಹೋದರೆ ಅಕ್ಕಿಯನ್ನು ಕೊಟ್ಟಾಗ ನೀವು ಅನ್ನದಾನ ಅಲ್ಲಿ ಮಾಡ್ತಾ ಇದ್ದಾಗ ಬಡಿಸಬೇಕು. ಸ್ವಾಮಿ ಕೊಡಿ ನಾನು ಬಡಿಸ್ತೀನಿ ಅಂಥೇಳಿ ಅಕ್ಕಿಯನ್ನು ಅನ್ನನ್ನು ಬಡಿಸ್ಬೇಕು. ಸಾಂಬಾರು ಬಡಿಸಿ, ಪಲ್ಯಾನ್ ಬಡಿಸಿ, ಸಿಹಿ ಬಡಿಸಿ, ಒಂದು ಸೇವೆಯನ್ನು ನೀವು ಮಾಡಿದಾಗ ಬಡಿಸಿದ ಫಲ, ನೀವು ಮಾಡಿದ ದಾನದ ಫಲ ಸಿಗುತ್ತೆ. ಹೋಗಿ ಕೂತ್ಕೊಂಡು ತಿನ್ಬಿಡೋದಲ್ಲ ಗಡಕ್ತಾಗಿ. ಅದಕ್ಕೋಸ್ಕರ ಇದನ್ನೆಲ್ಲ ತಿಳ್ಕೊಂಡಾಗ ಮಾಡಿದ ಕ್ಷೇತ್ರ ಫಲ ನಿಮಗೆ ಸಿಗುತ್ತೆ. ಅದಾದ ಮೇಲೆ ಪಕ್ಕದಲ್ಲಿ ಸ್ವಲ್ಪ ದೂರಲ್ಲಿ ಬಂದರೆ ಒಂದು ಈಶ್ವರ ಲಿಂಗ ನೀರೊಳಗೆ ಮುಳುಗಿದೆ. ಏನೇಳಿ ಈಶ್ವರಲಿಂಗ, ಶ್ವೇತವಾಗಿರ್ತಕ್ಕಂಥ ಪರಮೇಶ್ವರ ಲಿಂಗ, ಅಲ್ಲಿ ಹಾಲು ಲಿಂಗ ಅಂತ ಕರೆಯುತ್ತೆ. ದೋಣಿಯಲ್ಲಿ ನೀರು ಕಮ್ಮಿ ಆಗಿದ್ದರೆ ಮಾತ್ರ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನೀರು ಕಮ್ಮಿ ಆಗಿಲ್ವಾ ಹೋಗಬೇಡಿ, ತುಂಬ ದೂರದಲ್ಲಿದೆ, ಆಳವಾಗಿರ್ತಕ್ಕಂಥದ್ದು. ಅದು ಸಾಕ್ಷಾತ್ ಶಂಕರಾಚಾರ್ಯರು ಪೂಜೆ ಮಾಡಿರೋದು, ವಸಿಷ್ಠರು ಬಂದು ಪೂಜೆ ಮಾಡಿರ್ತಕ್ಕಂಥದ್ದು. ಸಾಕ್ಷಾತ್ ಚೌಡೇಶ್ವರಿ ಅಂದರೆ ಸರಸ್ವತಿನೇ ಸ್ವತಃ ಆ ಶ್ವೇತಲಿಂಗಕ್ಕೆ ಬಂದು ಪೂಜೆಯನ್ನು ಮಾಡ್ತಾಳೆ. ಇವತ್ತಿಗೂ ಹಾಲಿನ ಲಿಂಗ ನೀವೆಷ್ಟೇ ನೀರು ಸುರಿದ್ರೂ ಆ ಜಾಗ ಮಾತ್ರ ಬೆಳ್ಳಗಿರುತ್ತೆ. ಏನೋ ಮಾರ್ಬಲ್ ತಂದು ಇಟ್ಬಿಟ್ಟ ಕ್ಷಣಕ್ಕೆ ಹಾಲು ಕಲರ್ ನೀರೆಲ್ಲ ಚೇಂಜ್ ಆಗಬೇಕು ಅಂತ ಇಲ್ವಲ್ಲ, ಅದು ಮಾತ್ರ ಬೆಳ್ಳಗಿರಬೇಕಲ್ವ, ಆದರೆ ಆ ಜಾಗ ಪೂರ್ತಿ ಬೆಳ್ಳಗಾಗ್ಬಿಡುತ್ತೆ. ಅದೇ ವೈಶಿಷ್ಟ್ಯತೆ ಇವತ್ತಿಗೂ ಹಾಲಲ್ಲೇ ಇದ್ದ ಹಾಗಿರುತ್ತೆ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಿಯಾಂ ದಾಸಿ ಭೂತ ಸಮಸ್ತ ಲೋಕೈಕ ದೀಪಾಂಕುರಾಂ ಅಂಥೇಳಿ ಆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿರ್ತಕ್ಕಂಥ ಕ್ಷೀರ ಸರಸ್ವತಿ ಇವತ್ತಿಗೂ ಬಂದು ಪೂಜೆಯನ್ನು ಮಾಡಿರ್ತಕ್ಕಂಥ ಈಶ್ವರ ಲಿಂಗ ಶ್ವೇತಲಿಂಗ ನೀರೊಳಗೆ ಭಾಗದಲ್ಲಿದೆ. ಅಲ್ಲಿಂದ ನೀರು ಕಮ್ಮಿ ಆಗಿದ್ದರೆ ಬೋಟ್ ಇರುತ್ತೆ. ನೀರು ಇಲ್ಲದೆ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ಹೋಗಬೇಡಿ, ಆಳ ಜಾಸ್ತಿ ಇದೆ, ಆ ಲಿಂಗವು ಕಾಣೋದಿಲ್ಲ, ನೀವು ಹೋದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಏನಕ್ಕೆ ಮಾಡ್ತಾರೆ ಅಂದರೆ, ಯಾರಿಗೆ ಸಂತಾನ ಅಭಿವೃದ್ಧಿ ಆಗಿಲ್ಲ, ಯಾರಿಗೆ ಗಂಡಂದರು ಸರಿ ಇಲ್ಲ, ಯಾರಿಗೆ ಹೆಂಡತೀರು ಸರಿ ಇಲ್ಲ, ಗೃಹ ನಿವಾಸದಲ್ಲಿ ಒಂದು ಮನೆ ನಾನು ಕಟ್ಕೊಳ್ಳೋಕ್ಕಾಗಿಲ್ಲ ನನ್ನ ಯೋಗ್ಯತೆಗೆ, ಯಾರಿಗೆ ಒಂದು ಸೈಟ್ ಕೂಡ ನಾನು ತೊಗೊಳಕ್ಕಾಗಿಲ್ಲ, ಎಷ್ಟೇ ದುಡ್ಡು ಬಂದರೂ ಬರೀ ಖರ್ಚಾಗ್ತಿದೆ. ಅದಕ್ಕೆ ಶ್ವೇತಾರ್ಕದಲ್ಲಿರ್ತಕ್ಕಂಥದ್ದು ಏನು ಅಂದರೆ, ಸಾಕ್ಷಾತ್ ಸೂರ್ಯನಾರಾಯಣ ಹೇಳ್ತಾನೆ, ಇಡೀ ಜಗತ್ತಲ್ಲಿ ನಿನ್ನ ಕರ್ಮ ಕಳೀಬೇಕು ಅಂದರೆ ಆ ಹಳೇದಾಗಿರ್ತಕ್ಕಂಥ ಎಲ್ಲ ಪಾಚಿ ಹೋಗಬೇಕು. ಏನೇನು ಕರ್ಮಗಳಿರುತ್ತೋ, ಪುಣ್ಯದ್ದು ಕರ್ಮ ಅಂತಲೇ ಕರೆಯೋದು, ಪಾಪದ್ದು ಕರ್ಮ ಅಂತಲೇ ಕರೆಯೋದು. ಈ ಕರ್ಮ ಹೋದರೇ ಪುಣ್ಯದ ಕರ್ಮ ಬರೋದು. ಫಲ ಅನ್ನೋದು ಕರ್ಮನೇ. ಅದಕ್ಕೆ ಕರ್ಮಣ್ಯವ ಅಧಿಕಾರಸ್ಯ ಮಾ ಫಲೇಶು ಕದಾಚರ ಅಂಥೇಳಿ ಕೃಷ್ಣ ಪರಮಾತ್ಮ ಆ ಕರ್ಮಗಳನ್ನು ನೀವು ಕಳ್ಕೊಳ್ಳಿ. ಪಾತ್ರೆಗಳು, ಹಾಲು ಸೀದು ಹೋಗಿರೋ ಪಾತ್ರೆಗಳು ನಾವೆಲ್ಲರಾಗಿದೆ ಉಜ್ಕೊಳ್ಳಿ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರೂ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಕ್ಷೇತ್ರದ ಫಲ ಏನು, ಯಾವ ದೇವಸ್ಥಾನಕ್ಕೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೂವನ್ನು ತೊಗೊಂಡು ಹೋಗಲೇಬೇಕು, ಯಾವ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಡಬೇಕು, ಯಾವ ದೇವಸ್ಥಾನಕ್ಕೆ ಅನ್ನವನ್ನು ಕೊಡಾಗ ಅಕ್ಕಿಯನ್ನು ಹೀಗೆ ಕೊಡಬೇಕು, ಯಾವ ದೇವಸ್ಥಾನದಲ್ಲಿ ಯಾವ ಕಾರಣಕ್ಕೂ ಏನೂ ತರಬಾರ್ದು, ಯಾವ ದೇವಸ್ಥಾನದಲ್ಲಿ ಏನೂ ಗೋಡೆಗಳು ಉಜ್ಜಬಾರ್ದು, ಯಾವ ಕ್ಷೇತ್ರಗಳನ್ನ ಗಲೀಜು ಮಾಡಬಾರ್ದು, ಇದೆಲ್ಲ ತಿಳ್ಕೊಬೇಕು. ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಾ, ಎಷ್ಟು ಜನ ಇವತ್ತಿನ ದಿವಸ ಎಲ್ಲಿ ಹೋಗ್ತೀರಾ ಹೇಳಿ, ಎಲ್ಲ ತಿರುನಾಳಾರ್ಗೆ ಹೋಗ್ತೀರಾ.
ಪ್ರತಿಯೊಬ್ಬರು ಶನಿ ಪರಮಾತ್ಮ ಹೋಗ್ಲಪ್ಪ ದಯವಿಟ್ಟು ಕಾಟ ಕಮ್ಮಿ ಮಾಡಪ್ಪ ಅಂತ ಕೇಳ್ಕೊಂಬರ್ಬೇಕೆ ಹೊರತು ಅಲ್ಲಿ ನೀವು ಶನಿ ನೋಡಿದ್ಮೇಲೆ ಈಶ್ವರ ನೋಡಿ ಮನೆಗೆ ಬರಬೇಕು. ಅಲ್ಲಿ ಅವ್ರು ಕ್ಯೂ ಏನು ಮಾಡಿದ್ದಾರೆ, ಈಶ್ವರ ನೋಡಿ ಶನಿ ನೋಡ್ಕೊಂಡು ಬರ್ದಂಗೆ ಮಾಡ್ತೀರಾ. ಖಂಡಿತ ಹಂಗೆ ಮಾಡಬೇಡಿ. ಇನ್ನೊಂದು ಪ್ರದಕ್ಷಿಣೆ ಆದರೂ ಪರವಾಗಿಲ್ಲ, ರಶ್ ಆದರೂ ಪರವಾಗಿಲ್ಲ, ಶನಿ ನೋಡಿದ ನಂತರನೇ ಅಲ್ಲಿ ವಿಶೇಷವಾಗಿ ದರ್ಬೇಶ್ವರ ಅಂತಿದ್ದಾನೆ, ದರ್ಬೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಈಶ್ವರ. ಅದಕ್ಕೆ ಶನಿ ನೋಡಿ ಈಶ್ವರನ ನೋಡಿ ದರ್ಶನ ಮಾಡಿ ಬರಬೇಕು, ಎಲ್ಲೇ ತಿರುನಲ್ಲಾರಲಿ. ಆಮೇಲೆ ನೀಲಾಂಜನ ಸಮಾಭಾಸಂ ರವಿಪುತ್ರಮಿವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಮಿ ಶನೇಶ್ವರಂ. ಏನು ಮಾಡ್ತಾನೆ, ಆ ಶನಿಯೋ ವಿಶೇಷವಾಗಿ ನೀರಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿದಾಗ ಪರಿಪೂರ್ಣವಾಗಿ ರಕ್ಷಾ ಕವಚ ಇರ್ತಕ್ಕಂಥದ್ದು. ಸೊ ಪರಿಪೂರ್ಣ ರಕ್ಷಾ ಕವಚ ಇದ್ದಾಗ ನೀವು ಸ್ನಾನ ಮಾಡಿದ್ಮೇಲೆ ಅಂಡರ್ವೇರು, ಚಡ್ಡಿ, ಒಳಗಡೆ ಬಾಡಿ, ಪೆಟಿಕೋಟ್ ಎಲ್ಲ ಬಿಡಬಾರ್ದು. ದರಿದ್ರ ಬುದ್ಧಿ ನಿಮಗೆ ಯಾವಾಗ ಬಿಟ್ರಿ ಅವನ ಹೆಂಡತಿಗೋಸ್ಕರ ಮಾಡಿರ್ತಕ್ಕಂಥ ಕಲ್ಯಾಣಿ ಅದು. ಏನು ಹೇಳಿ, ತಿರುನಲ್ಲಾರಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ನಿಮ್ಮ ಅಂಡರ್ವೇರು, ಚಡ್ಡಿ, ಬಡ್ಡಿ ಎಲ್ಲ ಬಿಟ್ಟರೆ ಏನು ಮಾಡ್ತಾನೆ, ಶನಿ ಬೆನ್ನು ಫಸ್ಟ್ ಕ್ಲಾಸಾಗಿಗಳೇ ಇರ್ತಾನೆ. ಅದಕ್ಕೆ ಕ್ಷೇತ್ರಗಳಲ್ಲಿ ಯಾವ ಕಾರಣಕ್ಕೂ ಹಾಕ್ಕೊಂಡಿರೋ ಬಟ್ಟೆ ಬಿಡಿ ಅಂತ ಯಾವುದಿರೋದು ನಿಮಗೆ ಶಾಸ್ತ್ರ ಹೇಳೋದನು. ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಬ್ರಹ್ಮಾಂಡ ವಿಚಾರನ ಯಾವ ಕಾಲಕ್ಕೂ ಆಯ್ಕೆ ಮಾಡಿಕೊಂಡು ಪರಿಪೂರ್ಣವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಇವತ್ತಿಗೆ ಮಂಗಳವನ್ನು ಹಾಡೋಣ, ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.